ನೋಡ್ರಿ, ಭೀಮನ ಅಮಾವಾಸ್ಯೆ ಯಾಕೆ ಆಚರಣೆ ಮಾಡ್ತಾರ ಅಂತ ಹೇಳೋಕಿನ ಮುಂಚೆ ಒಂದ್ ಮಾತು ಹೇಳ್ತೇನೆ ಕೇಳಿ. ಕೆಲವೊಂದಿಷ್ಟು ಮಹಿಳೆಯರ ಭೀಮನ ಅಮಾವಾಸ್ಯೆ ದಿನ ಅಷ್ಟ ಗಂಡನ ಪಾದಕ್ಕೆ ಪೂಜೆ ಮಾಡುದು, ಗಂಡನನ್ನ ಗೌರವಿಸುವುದು ಮತ್ತ ವಾಟ್ಸಪ್ ಸ್ಟೇಟಸ್ ಇಡೋದು ಅಷ್ಟ ಅಲ್ರಿ, ದಿನಾಲು ನಿಮ್ಮ ಗಂಡನನ್ನ ಗೌರವಿಸ್ಬೇಕ. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಗಂಡನ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು. ಆದ್ರ ಇದನ್ನೆಲ್ಲ ಯಾಕೆ ಮಾಡ್ಬೇಕಂತೇಳಿ ಈಗಿನ ಜನರೇಷನ್ ಹುಡುಗಿಯರಿಗೆ ಗೊತ್ತಿರಂಗಿಲ್ಲ. ನೀವು ಮದ್ವೆ ಆದ್ಮೇಲೆ ನಿಮ್ ತಂದೆ ತಾಯಿಗಳು ಅವ್ರಿಗಿರುವಂತ ಜವಾಬ್ದಾರಿಗಳನ್ನೆಲ್ಲ ನಿಮ್ಮ ಯಜಮಾನ್ರಿಗೆ ಕೊಡ್ತಾರ. ಸೊ ಆ ಕ್ಷಣದಿಂದ ನಿಮ್ ಪಾಲಿಗೆ ನಿಮ್ ಗಂಡನ ದೇವ್ರಿದ್ದಂಗ. ಬೆಳಿಗ್ಗೆ ಎದ್ದ ಕೂಡಲೇ ಹೆಣ್ಮಕ್ಳ ಅವ್ರ ಗಂಡನ ಪಾದ ಮುಟ್ಟಿ ಯಾಕೆ ನಮಸ್ಕಾರ ಮಾಡ್ತಾರ ಅಂದ್ರ, ನನ್ನ ಗಂಡನ ಆಯಸ್ಸು ಗಟ್ಟಿಯಾಗಿರ್ಲಿ, ನನ್ನ ಗಂಡ ಹೆಚ್ಚು ಕಾಲ ಬಾಳ್ಬೇಕ, ನನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬೇಡ್ಕೊಂತ. ಆದ್ರ ಈಗಿನ ಜನರೇಷನ್ ಹೆಂಗ ಐತಂದ್ರ, ಮದುವೆಗೆ 6 ತಿಂಗಳು ಡಿವೋರ್ಸ್ ಮಾಡ್ಕೊಡುದು, ಗಂಡನ್ ಬಿಟ್ಟು ಓಡಿ ಹೋಗುದು, ಆ ತರ ಎಲ್ಲ ಮಾಡ್ಬೇಡ್ರಿ. ನಮ್ಮ ಹಿಂದೂ ಸಂಪ್ರದಾಯದೊಳಗ ಮದುವೆ ಅನ್ನೋದು ಒಂದೇ ಸಲ ಆಗುದ್ರಿ. ಕಷ್ಟನೋ ಸುಖನೋ ನಿಮ್ ಗಂಡನ ಜೊತೆ ನೀವು ಚೆನ್ನಾಗಿರ್ಬೇಕು. ಮತ್ತ ಭೀಮನ ಅಮಾವಾಸ್ಯೆ ಯಾಕೆ ಮಾಡ್ತಾರ ಅಂದ್ರ, ಗಂಡನ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಗಂಡನ ಆಯುಷ್ ಹೆಚ್ಚಾಗತ್ತ, ಮತ್ತ ಗಂಡನ ಆಯುಷ್ ಗಟ್ಟಿ ಆಗತ್ತ ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯದೊಳಗ ಇದೊಂದು ನಂಬಿಕೆ ಉಳ್ಕೊಂಡೈತಿ ನೋಡ್ರಿ.